ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಜೂನ್ 4 ಮತ್ತು 5ರಂದು ಅಂತಿಮ ವರ್ಷದ ಇಂಜಿನಿಯರ್ ವಿದ್ಯಾರ್ಥಿಗಳಿಗಾಗಿ 2 ದಿನಗಳ ಪ್ರದರ್ಶನ ಆಯೋಜಿಸಲಾಗಿತ್ತು. 2026 ಎಂಬ ಯೋಜನಾ ಪ್ರದರ್ಶನದಲ್ಲಿ 1700 ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಲಾಗಿತ್ತು. ವಿದ್ಯಾರ್ಥಿಗಳು ತಮ್ಮ ತಾಂತ್ರಿಕ ಜ್ಞಾನ ಮತ್ತು ತಾಂತ್ರಿಕ ಅಭಿವೃದ್ಧಿಗಾಗಿ ನವೀನ ವಿಚಾರಗಳನ್ನು ಪ್ರದರ್ಶಿಸಿದರು. ಈ ತಾಂತ್ರಿಕ ಕಾರ್ಯಕ್ರಮವು 17 ಇಂಜಿನಿಯರಿಂಗ್ ವಿಭಾಗಗಳ ಪದವಿ ಪೂರ್ವ ವಿದ್ಯಾರ್ಥಿಗಳ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಯೋಜನೆಗಳನ್ನು ಒಳಗೊಂಡಿತ್ತು. ಈ ಕಾರ್ಯಕ್ರಮದಲ್ಲಿ ಒಟ್ಟು 446 ಯೋಜನೆಗಳನ್ನು ಪ್ರದರ್ಶಿಸಲಾಗಿದೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂದರೆ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಮತ್ತು ಕೌಶಲ್ಯಗಳನ್ನು ಪ್ರದರ್ಶಿಸೋದಕ್ಕೆ ಅವಕಾಶ ನೀಡೋದಾಗಿದೆ. ಅವರ ಕಲಿಕೆಯ ಕೌಶಲ್ಯಕ್ಕೆ ಪ್ರತಿಫಲ ನೀಡಲು ಮತ್ತು ಯುವ ಪೀಳಿಗೆಯ ಶ್ರೇಷ್ಠತೆಗೆ ಶ್ರಮಿಸಲು ಹಾಗೂ ಪ್ರೇರೇಪಿಸಲು ಇದು ಉತ್ತಮ ವೇದಿಕೆಯಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಗ್ಲೋಬಲ್ ಇಂಕ್ ಸ್ಥಾಪಕ ಮತ್ತು ಸಿಇಒ ಆರ್ಐಟಿಯ ಗೌರವಾನ್ವಿತ ಹಿರಿಯ ವಿದ್ಯಾರ್ಥಿ ಸುಹಾಸ್ ಗೋಪಿನಾಥ್ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿದ್ದರು. ಕರ್ನಾಟಕ ಸರ್ಕಾರದ ಮಾಜಿ ಸಚಿವ, ವಿಧಾನ ಪರಿಷತ್ ಸದಸ್ಯರಾದ ಜಿಇಎಫ್ನ ಗೌರವಾನ್ವಿತ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ಉಪಸ್ಥಿತರಿದ್ದರು. ಜಿಇಎಫ್ನ ಗೌರವಾನ್ವಿತ ಉಪಾಧ್ಯಕ್ಷರಾದ ಎಂಆರ್ ಜಾನಕಿರಾಮ್, ಕಾರ್ಯದರ್ಶಿ ಎಂಆರ್ ಆನಂದರಾಮ್, ಆರ್ಐಟಿ ನಿರ್ದೇಶಕರಾದ ಎಂಆರ್ ಸಂಪಂಗಿರಾಮಯ್ಯ, ಎಂಆರ್ ಕೋದಂಡರಾಮ್ ಉಪಸ್ಥಿತರಿದ್ದರು. ಆರ್ಐಟಿಯ ಪ್ರಾಂಶುಪಾಲರಾದ ನಾಯ್ಡು ಸೇರಿದಂತೆ ಹಲವು ಗಣ್ಯರು ಯೋಜನಾ ಪ್ರದರ್ಶನದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಹ್ಯಾಪಿ ನಾನು ಇಲ್ಲಿ ಬಂದಿರೋದು. ನನ್ನ ಕಾಲೇಜ್ ಬಂದೀನಿ. ಸೊ ಅಫ್ಕೋರ್ಸ್ ಇನ್ ಪ್ರದರ್ಶನದಲ್ಲಿ ಇರೋದಂಥ ಎಕ್ಸಿಬಿಟ್ಸ್ ಐ ಆಮ್ ವೆರಿ ಶ್ಯೂರ್ ಅದನ್ನ ಕಮರ್ಷಿಯಲೈಸ್ ಮಾಡ್ಬೋದು. ಮತ್ತೆ ವೆನ್ ದೇ ಡೂ ದ ಪ್ರಾಜೆಕ್ಟ್ಸ್ ಅದೆಲ್ಲ ಅವ್ರಿಗೆ ಏನಂದರೆ ಇಟ್ ವಿಲ್ ಹೆಲ್ಪ್ ದಮ್ ಟು ಬಿಲ್ಡ್ ದರ್ ಇನೋವೇಷನ್ ಸ್ಪಿರಿಟ್. ಮತ್ತು ನಾವೇನಂತ ಕರಿತೀವಿ ಫೈರ್ ಇನ್ ದ ಬೆಲ್ಲಿ, ಅದೊಂದು ಇಗ್ನೈಟ್ ಆಗುತ್ತೆ. ಮತ್ತು ನಾವು ಎಷ್ಟೊಂದು ಇಲ್ಲಿರೋದಂಥ ಪ್ರಾಜೆಕ್ಟ್ಸು ಅದನ್ನ ಅವ್ರು ಆ್ಯಕ್ಚುಲಿ ಸ್ಟಾರ್ಟಪ್ ಆಗಿ ದೇ ಕ್ಯಾನ್ ಕನ್ವರ್ಟ್ ಇಟ್ ಟು ಸ್ಟಾರ್ಟಪ್ಸ್ ಮತ್ತು ಕಮರ್ಷಿಯಲೈಸು ಮಾಡ್ಬೋದು. ಮತ್ತು ಆ್ಯಂಡ್ ಅಫ್ಕೋರ್ಸ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಮಿಂಗ್ ಇನ್ ಇವಾಗ ಅಕ್ರಾಸ್ ಆಲ್ ದ ಸೆಕ್ಟರ್ಸ್, ಇಟ್ಸ್ ನೋ ಮೋರ್ ಕನ್ಫೈನ್ಡ್. ನಾವು ಮುಂಚೆ ಇದು ಏನೋ ಇಂಟರ್ನೆಟ್ ಅಥವಾ ಏನಾರೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರ್ತಾ ಇದ್ರೆ ಅದು ಬರೀ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ಗಂತ ಅಪ್ಲೈ ಆಗ್ತಾ ಇತ್ತು. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋದ್ರಿಂದ ಅದು ಇಟ್ ಅಪ್ಲೈಸ್ ಟು ಆಲ್ ಸೆಕ್ಟರ್ಸ್. ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಅಥವಾ ಆರ್ಕಿಟೆಕ್ಚರ್ ಆಗಿರ್ಬೋದು, ಮೆಕ್ಯಾನಿಕಲ್ ಆಗಿರ್ಬೋದು. ಸೊ